Find the coordinate of the points which divides the line joining -1, 7 and 4, -3 in the ratio of 2:3. ಸೊ ನಿಮ್ಮ ಪ್ರಶ್ನೆ ಈಗ ಮಾಡಬೇಕು. ಡೈರೆಕ್ಟಾಗಿ ಗಿವನ್ ಬರ್ಕೊಳ್ಳಿ. ಗಿವನ್ ಅಲ್ಲಿ ಚಿತ್ರ ಬಿಡಿಸ್ಕೊಳ್ಳಿ. ಸಣ್ಣದಾಗಿ ಒಂದು ಲೈನ್ ಹಿಡ್ಕೊಳ್ಳಿ, ಆಯ್ತಾ. ಪಾಯಿಂಟ್ ಎ ಅಂತ ಹೇಳಿ, -1, 7. ಪಾಯಿಂಟ್ ಬಿ. ಈ ಆರ್ಡರ್ ಮಾತ್ರ ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ. ಏನ್ ಆರ್ಡರು, ಆ ಪ್ರಶ್ನೆ ಹೇಗಿದೆಯೋ ಅದೇ ಆರ್ಡರ್ ಅಲ್ಲಿ ಬರ್ಕೊಳ್ಳಿ, ಸರಿನಾ ಚಿತ್ರನ. ನೆಕ್ಸ್ಟ್ 2:3 ಅಂತ ಹೇಳಿದ್ರೆ ಇಲ್ಲೆಲ್ಲ ಬರ್ಬೋದು. ಇಟ್ಸ್ ಇನ್ ದ ರೇಷಿಯೋ ಆಫ್ 2:3, ಆಯ್ತಾ. ಈ ತರ ಯಾಕಂತ ಹೇಳಿದ್ರೆ ಇದು ಮಿಸ್ ಹೊಡಿತು ಅಂತ ಹೇಳಿದ್ರೆ ನಿಮ್ 2:3 ಆ ಕಡೆ ಈ ಕಡೆ ಆಯ್ತು, ಇಲ್ಲಾಂದ್ರೆ ಕೋಆರ್ಡಿನೇಟ್ಸ್ ಆ ಕಡೆ ಈ ಕಡೆ ಆಯ್ತು ಅಂತ ಹೇಳಿದ್ರೆ ಪೂರಾ ಉತ್ತರ ತಪ್ಪಾಗುತ್ತೆ, ಸರಿನಾ. ನೆಕ್ಸ್ಟ್ ನಿಮ್ ವರ್ಕಿಂಗ್ ಅಷ್ಟೇನೇನಿಲ್ಲ. ಫಾರ್ಮುಲಾ ಏನು, x, y is equal to xm plus xm divided by m plus m, ym plus ym divided by m plus m. So 1 2 2 1 1 2 1 2 2 1 1 2. ಇದು ನಿಮ್ಮ ಫಾರ್ಮುಲಾ. ಮೊದಲನೇದಾಗಿ x, ಸೊ x is equal to x1 y1, ಇದು ನಮ್ಮ x2 y2, ಈ ಕಡೆ ಬಂದು m1, ಈ ಕಡೆ ಬಂದು m2, ಸರಿನಾ. ಇಷ್ಟು ಚಿತ್ರದಲ್ಲಿ ಬರ್ಕೊಂತು ಅಂತ ಹೇಳಿದ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ. ಸೊ x1 -1 ಇಂಟು 3 -3 ಪ್ಲಸ್ 4 ಇಂಟು 2 8 ಡಿವೈಡ್ ಬೈ 5. ಸೊ ಇಷ್ಟು ಬರುತ್ತಿದ್ದು 5/5 1, ಅಷ್ಟೇನೆ ಆಯ್ತು ಅಲ್ವಾ. ಸೊ y is equal to y1 7 into m2, that is 3, plus -3 into 2 divided by 5. So 21 minus 6 by 5, 15 by 5, that is 3. So ಕೊನೆಯದಾಗಿ the coordinate of point P is 1, 3. ಸರಿನಾ. ಸೊ ಇದನ್ನ ವೆರಿಫೈ ಮಾಡೋದಕ್ಕೆ ಮತ್ತೊಂದು ಕೋಡ್ ಉಪಯೋಗಿಸೋಣ. ಸೊ ಫಸ್ಟ್ ಪಾಯಿಂಟ್ ಏನಿದೆ ಹುಡುಗರ, ಫಸ್ಟ್ ಪಾಯಿಂಟ್ ಬಂದು -1 7, ಸೆಕೆಂಡ್ ಪಾಯಿಂಟ್ ಬಂದು 4 ಮತ್ತೆ -3 into the ratio in which the line connecting the points should be divided in the form of m1 is to m2. So basically in the ratio 2:3 ಈ ರೀತಿಯಲ್ಲಿ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ದ ಕೋಆರ್ಡಿನೇಟ್ಸ್ ಆರ್ 1, 3. ಅದೆಲ್ಲ ನಮಗೂ ಬಂದಿದೆ ಉತ್ತರ 1, 3. ಸರಿ, ಚಿತ್ರ ನೋಡಿ ಇಲ್ಲಿ. ಸೊ ಈ ರೀತಿಯಲ್ಲಿ, ಸೊ ಇದು ನಿಮ್ಮ 2:3 ರೇಷಿಯೋ ಅಲ್ಲಿದೆ. ಮತ್ತೆ ಇವೆಲ್ಲ ಕೋಆರ್ಡಿನೇಟ್ಸ್. ಇದು ಕಾಪಿ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕಂಪ್ರೆಸ್ ಮಾಡಬೇಕು. ಇವಾಗ ವಾಸಿ. ಸೊ ಮೊದಲನೇ ಪಾಯಿಂಟ್ ಯಾವುದಪ್ಪ, -1 ಮತ್ತೆ 7. ಎರಡನೇ ಪಾಯಿಂಟು 4 ಮತ್ತೆ -3. ಸೊ ಇದು ನಿಮ್ಮ ಎ, ಇದು ನಿಮ್ಮ ಬಿ, ಇದು ನಿಮ್ಮ 1, 3. ಇದು 3 ಇದೆ, ಇದು 1 ಇದೆ, ಸರಿ ಇದೆ. ಸೊ ಇಟ್ಸ್ ಇನ್ ದ ರೇಷಿಯೋ ಆಫ್ 2:1, ಸರಿನಾ. ಇದು ಸಾರಿ 2:3. ಇದು 2 ಭಾಗ ಇದೆ, ಇದು 3 ಭಾಗ ಇದೆ, ಆಯ್ತಾ. ನೀವು ಬೇಕಾದ್ರೆ ಸ್ಕೇಲ್ ತಗೊಂಡು ಮೆಜರ್ ಮಾಡ್ಕೊಂಡು ನೋಡಿ. ಇದನ್ನ ನೀವು ಮೆಜರ್ ಮಾಡಿ ಡಿವೈಡ್ ಬೈ 2 ಮತ್ತೆ ಇಂಟು 3 ಮಾಡ್ತಂದ್ರೆ ಈ ಲೆಂತ್ ಬರುತ್ತೆ ಪಕ್ಕ, ಪ್ರೊವೈಡೆಡ್ ನಾನು ಇದನ್ನ ಕ್ಲೀನಾಗಿ ಕಂಪ್ರೆಸ್, ಅಂದ್ರೆ ಇದು ಸ್ಕ್ವೇರ್ ಆಗಿದೆ ಅಂತ ಹೇಳಿ ಕ್ಲೀನಾಗಿ ಕಂಪ್ರೆಸ್ ಮಾಡಿತ್ತು ಅಂತ ಹೇಳಿದ್ರೆ ನಮ್ಗೆ ಈ ಉತ್ತರ ಸರಿ ಬರುತ್ತೆ, ಆಯ್ತಾ. ಸೊ ಎನಿವೇಸ್ ಕ್ಯಾಲ್ಕುಲೇಷನ್ ನೋಡಿದ್ರೆ ಎಲ್ಲ ಈಸಿ ಇದೆ, ನೋಡೋದಕ್ಕೆ ಈ ತರ ಕಾಣಿಸುತ್ತೆ.
ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ. ಸರಿನಾ?